ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ರಾಯರ ವಾರ, ಗುರುವಾರ. ಇವತ್ತು ಕೂಡ ನಾನು ರಾಯರ ಮಠಕ್ಕೆ ಹೋಗಿದ್ದೆ. ಇವತ್ತು ತುಂಬ ಲೇಟ್ ಆಗೋಯ್ತು ನನಗೆ. ನಾನು ಯಾವಾಗೂ 8 ಗಂಟೆ ಒಳಗಡೆ ಹೋಗ್ತಾಯಿದ್ದೆ. ಇವತ್ತು 10:30 ಆಗೋಯಿತು. ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಮೊನ್ನೆ ರಾಯರ ಆರಾಧನೆ ಆಗಿತ್ತಲ್ವ, ಅದ್ರದ್ದು ಹೂವು ಎಲ್ಲ ತೆಗೆದು ನೋಡಿ ಆ ಥರ ಸೈಡಲ್ಲಿ ಇಕ್ಕಿದ್ರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂದರೆ ರಾಯರು ಕಣ್ಣು ಮುಂದೆ ನಿಂತಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿತ್ತು. ಈಚೆ ಬಂದಾಗ ದೇವ್ರ ಮನೆಯೆಲ್ಲ ದೇವ್ರ ಸಾಮಾನೆಲ್ಲ ಇಕ್ಕಿದ್ರಲ್ವ, ನೋಡಿದೆ. ನನಗೆ ಇವತ್ತು ಒಬ್ಬರು ಅತಿಥಿ ಬರಬೇಕಾಗಿತ್ತು ನಮ್ಮ ಮನೆಗೆ. ಯಾರಪ್ಪ ಅಂದರೆ ನಮ್ಮ ಬೆಣ್ಣೆ ಕೃಷ್ಣ. ಯಾಕಂದರೆ ಗೋಕುಲಾಷ್ಟಮಿ ಬರ್ತಾ ಇದೆಯಲ್ಲ, ಕೃಷ್ಣಾಷ್ಟಮಿ ಶನಿವಾರ. ಅದರಿಂದ ನಮ್ಮಲ್ಲಿ ಗಣೇಶ ಮಾತ್ರ ಬೇಜಾನಿದೆ, ಆದರೆ ಕೃಷ್ಣ ಮಾತ್ರ ಒಂದೂ ಇಲ್ಲ. ಅಯ್ಯೋ ಇದೇನಪ್ಪ, ನಮ್ಮಲ್ಲಿ ನಾನು ಕೃಷ್ಣನೇ ಇಕ್ಕಿಲ್ವಾ ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾಯಿದ್ದೆ, ಆದರೆ ತಗೊಳ್ಳೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಇಲ್ಲ, ನಾನು ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಹುಡುಕ್ತಾ ಇದ್ದೆ. ತುಂಬ ಮುದ್ದಾಗಿರೋ ಬೆಣ್ಣೆ ಕೃಷ್ಣ ಸಿಕ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಇಷ್ಟು ಪುಟ್ಟ ಕೃಷ್ಣ ಸಿಗ್ತಾನೆ ಅಂತ. ಆದರೆ ತುಂಬ ಕ್ಯೂಟಾಗಿದೆ ನೋಡಿ, ಚಿಕ್ಕದು ಪಂಚಲೋಹದ್ದು, ತುಂಬ ಕ್ಯೂಟಾಗಿದೆ. ಅವರು 150 ಹೇಳಿದ್ರು. ಬಾರ್ಗಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನ ಅಲ್ವಾ, ಅದರಿಂದ ಹೇಳಿದ ರೇಟ್ ಕೊಟ್ಟೆ. ಕೇಳಿದೆ ಕಮ್ಮಿ ಮಾಡ್ತೀರಾ ಅಂತ. ಇದು ಗೊತ್ತಲ್ವ ನಿಮಗೆ ಮಾಡಲ್ಲ ಅಂತ, ಮತ್ತೆ ಯಾಕೆ ಕೇಳ್ತೀರಾ, ಅಷ್ಟೇ 150ನೇ ಅಂದರು. ಸರಿ 150 ಕೊಟ್ಟು ತೊಗೊಂಡು ನೋಡಿ ಎಷ್ಟು ಮುದ್ದಾಗಿದೆ ಅಂದರೆ, ಒಂದು ಕೈಯಲ್ಲಿ ಬೆಣ್ಣೆ ಇಕ್ಕೊಂಡಿದ್ದಾರೆ, ಅಂಬೆಗಾಲು ಇಕ್ಕೊಂಡು ಬರ್ತಾ ಇರೋದು. ತುಂಬ ಕ್ಯೂಟಾಗಿದ್ದಾರೆ ನಿಜವಾಗ್ಲೂ. ಎಷ್ಟು ನಾನು ಅಂದ್ಕೊಂಡೆ. ಇನ್ನೊಂದು ನೋಡಿದೆ 100 ರೂಪೀಸದ್ದು ನಿಂತ್ಕೊಂಡಿರೋ ಕೃಷ್ಣ, ಆದರೆ ಅದಷ್ಟು ಲುಕ್ ಇರಲಿಲ್ಲ. ಇದು ಮಾತ್ರ ನೋಡಿ ತುಂಬ ಕ್ಯೂಟಾಗಿದೆ. ನಾನು ಇಲ್ಲೊಂದು ಇದ್ರ ಮೇಲೆ ಇಕ್ಕೊಂಡು ವಿಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಮತ್ತೆ ಗುರುವಾರ ಬರೋವರೆಗೂ ನಂಗೆ ಸಿಗಲ್ಲ ಇದು. ಯಾಕಂದ್ರೆ ದೇವಸ್ಥಾನದಲ್ಲಿ ತೊಗೊಂಡ್ರೆ ಅದೊಂದು ಸೆಂಟಿಮೆಂಟ್ ಇರುತ್ತಲ್ವ, ಅಂಗಡಿಯಲ್ಲಿ ತೊಗೊಳೋಕ್ಕಿಂತ. ಅದರಿಂದ ನಾನು ಅಲ್ಲೇ ಹೋಗಿ ತೊಗೊಂಡೆ. ಮನೆಗೆ ಬಂದೆ, ಲೇಟ್ ಆಗೋಗಿತ್ತು, 11:30 ಆಗೋಗಿತ್ತು. ನಾನಿವತ್ತು ಮೊಸರನ್ನ ಮಾಡಿದ್ದೆ. ದಾಳಂಬರಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಬಾಕ್ಸು ಕೂಡ ಅದೇ ತೊಗೊಂಡೋದ್ರು. ಒಬ್ಬನೇ ತೊಗೊಂಡೋಗೋದು ಬಾಕ್ಸ್ಗೆ. ತಿನ್ನೋಕೆ ಮಾತ್ರ ಬೇರೆದು ಮಾಡಿದ್ದೆ, ಬಾಕ್ಸಿಗೆ ಬೇರೆ ಮಾಡ್ತೀನಿ. ಇಲ್ಲಿ ಸದ್ಯಕ್ಕೆ ಅದೇ ಇತ್ತು. ಮನೆಗೆ ಬಂದಷ್ಟಕ್ಕೆ ಬಿಸಿಲು ಸ್ವಲ್ಪ ಚೆನ್ನಾಗಿತ್ತು ಅಂತ ನಮ್ಮ ಮನೆ ಕೆಳಗಡೆ ಅವರು ಸೇಟೂಸ್ ಅವರು ಕನ್ನಡ ಸ್ವಲ್ಪ ಬರುತ್ತಷ್ಟೇ ಅವ್ರಿಗೆ, ಅಷ್ಟು ಕ್ಲಿಯರ್ನೆಸ್ ಇಲ್ಲ ಅವ್ರಿಗೆ. ಅದನ್ನೇ ಮಾತಾಡ್ತಾ ಇದ್ದೆ ನೋಡಿ. ಮಾಡಿ ಮೇಲೆ ಬಿಸಿಲಿತ್ತು ಅಂದ್ಬಿಟ್ಟು ಅವರು ಚಕ್ಲಿ ಸಂಡಿಗೆ ಏನೋ ಮಾಡ್ತಾರಲ್ವ, ಪಾಪಡ್, ಅದನ್ನು ಬಿಸಿಲಿಗೆ ಹಾಕಿದ್ಲು. ಮತ್ತು ಸೋಂಪೇನು ಕ್ಲೀನ್ ಮಾಡ್ಕೊಂಡು ಕೂತಿದ್ಲು. ಕನ್ನಡ ಬರುತ್ತೆ, ಆದರೆ ಮಾತಾಡಲ್ಲ. ನಾನು ಪ್ರಯತ್ನ ಪಡಿಸ್ತಾ ಇದ್ದೆ. ಇನ್ಕೋ ತನಿಷ್ಕೋ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಇದು ಮಾಡ್ತಾ ಇದ್ದಾಳೆ. किनसे बनाया कमला? ये कमला किनसे बनाया? छाछ का। क्या से बोला था? मैदा मैदा की दाल का मैदा मैदा बनाता है। किनसे बनाया? मक्का 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 बोले तो मक्का ने क्या बोले? जोड़ा 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 खाता है ना, ಏನಂತಾರ ಅದೇ ಜೋಳ. ಮಕ್ಕಿಯಾನ बोले मक्कियान पॉपकॉर्न पॉपकॉर्न। हाँ जोड़ा बोलते, इसीलिए मैं बोल रहे हैं ना जोड़ा। वो उसे आटा के जैसा पिछवा था। हाँ हाँ कन्नड़ बात करो कमला, मैं वीडियो बना रहे, कन्नड़ बात करो। हाँ कन्नड़ बरल वो कन्नड़ में बोलता। कमला कन्नड़ नहीं आता है, कन्नड़ में बोलता नहीं आता ही नहीं मेरे को। ऐ बात करो, ಎಲ್ಲರೂ ಹೇಗಿದ್ದೀರಾ ಬೋಲೋ. ಏ ಬೋಲ್ ಕಮಲಾ, तुम ट्राई करना. ಎಲ್ಲರೂ ಹೇಗಿದ್ದೀರಾ ಬೋಲೋ, ಹಾಯ್ ಬೋಲೋ, ಎಲ್ಲರೂ ಹೇಗಿದ್ದೀರಾ ಬೋಲೋ. ಈ ಕಮಲಾಗೆ ಕನ್ನಡ ಬರುತ್ತೆ, ಆದರೆ ಅರ್ಥ ಆಗುತ್ತೆ, ಮಾತಾಡೋಕ್ಕೂ ಬರುತ್ತೆ, ಆದರೆ ಟ್ರೈ ಮಾಡಲ್ಲ. ನಾವು ಎಷ್ಟೊತ್ತಾದರೂ ಹಿಂದಿಯಲ್ಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ ಹೊರತು ಆ ಹುಡುಗಿ ಕನ್ನಡ ಬರಲ್ಲ. ನಾನು ತುಂಬ ಸತಿ ಸತಾಯಿಸಿದ್ದೀನಿ ಅವಳಿಗೆ, ಕನ್ನಡ ಮಾತಾಡು ನನ್ನ ಹತ್ರ ಅಂದರೆ ಅವಳು ಬೇಕು ಅಂತ ಹಿಂದಿನೇ ಮಾತಾಡ್ತಾ ಇರ್ತಾಳೆ. ನಾನು ಆಯಿತು, ಅವಳು ಒಂದು 10 ವರ್ಷ ಆಯಿತು ಬಂದು ಅನಿಸುತ್ತೆ. ಹೇಳ್ತಾ ಇರ್ತೀನಿ ಕನ್ನಡ ಚೆನ್ನಾಗಿ ಮಾತಾಡು, ನಿಂಗೆ ಅರ್ಥ ಆಗುತ್ತಲ್ವಾ, ಏನಕ್ಕೆ ನೀನು ಕನ್ನಡ ಮಾತಾಡಲ್ಲ ಅಂದರೆ, ಇಲ್ಲಕ್ಕ ಊರಲ್ಲೆಲ್ಲ ನಾವು ಹಿಂದಿ ಅಲ್ವಾ ಮಾತಾಡೋದು, ರಾಜಸ್ಥಾನಿ ಭಾಷೆ ಅಷ್ಟೇ ಮಾತಾಡ್ತೀನಿ ಅಂತ ರೇಗಿಸ್ತಾ ಇರ್ತಾಳೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.